ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ಎಷ್ಟೊಂದು ಜನ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಎಷ್ಟೆಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿಯನ್ನು ಹೀಗೆ ತೋರಿಸ್ತಾ ಇರಿ, ಇನ್ನೂ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಬಿಕಾಸ್ ಈ ಒಂದು ಕಂಟೆಂಟ್ ಏನಿದೆ ನಾನು ಹೇಳ್ತಾ ಇರೋದು ಅದು ಎಲ್ರಿಗೂ ಶೇರ್ ಆಗಬೇಕು. ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್, ನಿಮಗೆ ಏನಾದರೂ ಕಮೆಂಟ್ಸ್ ಇದ್ದರೆ, ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಹಾಕಿರಿ. ನನಗೆ ಫ್ರೀ ಟೈಮಲ್ಲಿ ನಾನು ರಿಪ್ಲೈಯನ್ನು ಕೊಡ್ತೀನಿ, ಓಕೆನಾ? ಸೊ ಇವತ್ತು ನಾನು ಬಂದಿರೋದು, ನನಗೆ ತುಂಬ ಜನರು ಕೇಳ್ತಾ ಇದ್ದಾರೆ. ನಾನು ಒಂದು ಮೈಂಡ್ ರೀಪ್ರೋಗ್ರಾಮಿಂಗ್ ಅಂತ ಒಂದು ವಿಡಿಯೋವನ್ನು ಹಾಕಿದ್ದೆ. ಸೊ ಅದಕ್ಕೆ ತುಂಬ ಜನರದ್ದು ಎನ್ಕ್ವೈರೀಸ್ ಬರ್ತಾ ಇದೆ. ಆ್ಯಕ್ಚುಲಿ ನನಗೆ ಅಷ್ಟೊಂದು ಜನರದ್ದನ್ನು ಅಂದರೆ ಆಲ್ರೆಡಿ ವೆಯ್ಟಿಂಗ್ ಲಿಸ್ಟಲ್ಲಿದೆ. ಆ್ಯಕ್ಚುಲಿ ಅಷ್ಟೊಂದು ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಚಿಕ್ಕದಾಗಿರೋ ಒಂದು ಕೋರ್ಸನ್ನು ತರೋಣ ಅಂತ, 1 ವೀಕ್ ಕೋರ್ಸ್, ಆ ರೀತಿ ಒಂದು ಕೋರ್ಸನ್ನು ತಗೊಂಡು ಬರೋಣ ಅಂತ. ಮೈಂಡ್ ಪವರ್ ಟ್ರೈನಿಂಗ್ ಅಂತ. ಮೈಂಡ್ ಪವರ್ ಟ್ರೈನಿಂಗ್, ನಮ್ಮ ಮೈಂಡಿನ ಪವರ್ ಬಗ್ಗೆ ನಾನು ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ದೀನಿ. ನಮ್ಮ ಮೈಂಡ್ ಬಗ್ಗೆ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ. ಆದ್ದರಿಂದ ನಾನು ಅದ್ರ ಬಗ್ಗೆ ಟೀಚ್ ಮಾಡೋಣ ಅಂತ. ಅದು ಯಾಕೆಷ್ಟು ಇಂಪಾರ್ಟೆಂಟ್, ನಮ್ಮ ಮೈಂಡಿಂದ ಏನೇನೆಲ್ಲ ಸಾಧನೆ ಮಾಡ್ಬೋದು, ನಮ್ಮ ಫೋಕಸ್, ನಮ್ಮ ಥಾಟ್ಸನ್ನು ಯೂಸ್ ಮಾಡಿಕೊಂಡು, ನಮ್ಮ ಮೈಂಡಿನ ಪವರನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಪರ್ಸನ್ ಯಾವ ರೀತಿ ಆಗ್ಬೋದು, ನಮ್ಮಲ್ಲಿರೋ ಒಂದು ಹಠದಿಂದ, ನಮ್ಮ ಒಂದು ಗೋಲ್ ಸೆಟ್ಟಿಂಗಿಂದ, ನಮ್ಮ ಒಂದು ಗುರಿಯನ್ನು ಚೆನ್ನಾಗಿಟ್ಕೊಂಡಾಗ ನಾವು ಯಾವ ರೀತಿ ನಮ್ಮ ಲೈಫ್ ಚೇಂಜ್ ಮಾಡ್ಕೋಬೋದು, ನಮ್ಮ ಲೈಫು ಯಾಕೆ ನಮ್ಮ ಅಂದರೆ ಈ ಜೀವನ ಏನಿದೆ ನಾನೇ ಕ್ರಿಯೇಟ್ ಮಾಡಿದ್ದು, ಅದನ್ನು ನಾವು ಯಾವಾಗ ಎಕ್ಸೆಪ್ಟ್ ಮಾಡ್ಕೊತೀವೋ, ಎಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೊತೀವೋ ಆವಾಗ ನಾವು ನಮ್ಮ ಲೈಫನ್ನು, ನಿಮ್ಮ ಜೀವನವನ್ನು ಚೇಂಜ್ ಆಗೋದನ್ನು ನೀವೇ ನೋಡ್ತೀರಾ, ಓಕೆನಾ? ಸೊ ಎಸ್, ಇದು ನಮ್ಮ 3D, ಇದು ನಮ್ಮ 4D. ಈ 3Dಯಲ್ಲಿ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋ ಏನು ರಿಯಾಲಿಟಿ ಇದೆ ಅದು ಸತ್ತು ಹೋಗಿದೆ. ಈ 4D ಏನಿದೆ ಇದು ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋ ಜೀವನ. ಸೊ ಇದರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನಿದೆ ಅದು ಓನ್ಲಿ ಯುವರ್ ಮೈಂಡ್ ಸೆಟ್, ಯುವರ್ ಮೈಂಡ್ ಪವರ್. ನಿಮ್ಮ ಪವರ್ ಅದನ್ನು ಯೂಸ್ ಮಾಡಿಕೊಂಡು, ನಿಮ್ಮ ಪವರನ್ನು ಯೂಸ್ ಮಾಡಿಕೊಂಡು, ಮೈಂಡ್ ಪವರನ್ನು ಯೂಸ್ ಮಾಡಿಕೊಂಡು ನೀವು 3D 4Dಯನ್ನು ಒಂದು ಮಾಡ್ಬೋದು. ಅಂದರೆ ಇನ್ ದ ಸೆನ್ಸ್, ನೀವು 4Dಯಲ್ಲಿ ಏನು ಯೋಚನೆ ಮಾಡ್ತೀರೋ ಅದನ್ನು ಇನ್ಸ್ಟೆಂಟಾಗಿ ನೀವು 3Dಗೆ ತಗೊಂಬರ್ಬೋದು. 4Dಯಲ್ಲಿ ಏನು ಯೋಚನೆ ಮಾಡ್ತಿರೋ ಅದನ್ನು 3Dಗೆ ತಗೊಂಬರ್ಬೋದು. ಸೊ ಇದೆಲ್ಲನೂ ಇನ್ನೂ ಏನೇನೋ ಇರುತ್ತೆ. ಸೊ ಕಂಪ್ಲೀಟಾಗಿ ನಿಮಗೆ ಜಾಯಿನ್ ಆಗಬೇಕು ಅಂದರೆ ಮೆಸೇಜ್ ಮಾಡಿ. ನಾನಿನ್ನು ಡೇಟನ್ನು ಫಿಕ್ಸ್ ಮಾಡಿಲ್ಲ, ಏನು ಅಂತ ಇದು ಮಾಡಿಲ್ಲ. ಒಂದು ರಫ್ ಸ್ಕೆಚನ್ನು ಮಾಡಿಟ್ಟಿದ್ದೀನಿ, ಅದನ್ನು ಇನ್ನು ಮಾಡಿ ಹಾಕಬೇಕು, ಓಕೆ? ಸೊ ಎಸ್, ಖಂಡಿತವಾಗಿಯೂ ಇದು ಒಂದು ಅಮೇಝಿಂಗ್ ಆಗಿರೋ, ಆಬ್ವಿಯಸ್ಲಿ ನನ್ನ ಕ್ಲಾಸ್ ಎಲ್ಲನೂ ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಕ್ಲಾಸಿಗೆ ಜಾಯ್ನ್ ಆದರೆ ನಿಮಗೆ ಸಕ್ಸಸ್ ಸಿಗೋದು ಗ್ಯಾರಂಟಿ. ಸೊ ಆದ್ದರಿಂದ ಖಂಡಿತವಾಗಿಯೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟೆಡ್ ಅಂತ ಹಾಕಿ. ನಾನು ತುಂಬ ಜನ ಇಂಟ್ರೆಸ್ಟ್ ಇದೆ ಅಂತ ಆದರೆ ನಾನು ಖಂಡಿತವಾಗಿಯೂ ಒಂದು ಕ್ಲಾಸನ್ನು ತೊಗೊತೀನಿ, ಓಕೆ? ಬಿಕಾಸ್ ಕೆಲವೊಬ್ಬರಿಗೆ ಮೈಂಡ್ ರೀಪ್ರೋಗ್ರಾಮಿಂಗ್ ತಗೊಳ್ಳೋಕ್ಕೆ ಆಗದೆ ಇರ್ಬೋದು, ಅದೊಂಚೂರು ಪ್ರೈಸ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಅದರ್ ಕ್ಲಾಸಸ್, ಓಕೆ? ಸೊ ಆದ್ದರಿಂದ ನೀವು ತಗೋಬೋದು. ನಾನು ಕಂಪ್ಲೀಟಾಗಿ ಮೈಂಡ್ ಪವರನ್ನು ಮಾಡ್ತೀನಿ. ಮೈಂಡ್ ಅಂದರೆ ನಿಮ್ಮ ಮೈಂಡಿನ ಪವರನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಲೈಫ್ ಚೇಂಜ್ ಮಾಡ್ಬೋದು, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಲೈಫ್ ಪ್ರತಿಯೊಂದನ್ನು ಚೇಂಜ್ ಮಾಡ್ಕೋಬೋದು. ಅದನ್ನು ನಾನು ಹೇಳ್ಕೊಡ್ತೀನಿ. ಖಂಡಿತವಾಗಿಯೂ ಬಂದು ಜಾಯ್ನ್ ಆಗಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಬಿಕಾಸ್ ಈ ಲೈಫ್, ದಿಸ್ ಇಸ್ ದ ಬ್ಯೂಟಿಫುಲ್ ಲೈಫ್. ಈ ಜೀವನ ತುಂಬ ಅಮೇಝಿಂಗ್ ಆಗಿದೆ,
ಓಕೆನಾ ಗಾಯ್ಸ್? ಸೊ ಸಿ ಯು ದೆನ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಇಂಟ್ರೆಸ್ಟೆಡ್ ಅಂತ ಹಾಕಿ ನಾನು ಅದರದ್ದು ಆಮೇಲೆ ಪೋಸ್ಟರನ್ನು ಮಾಡಿ ಹಾಕ್ತೀನಿ. ಓಕೆನಾ? ಸೊ ಖಂಡಿತವಾಗಿಯೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್. ಒಳ್ಳೆಯದಾಗಲಿ, ಚೆನ್ನಾಗಿರಿ, ಖುಷಿಯಾಗಿರಿ. ಹ್ಯಾಪಿ ಮ್ಯಾನಿಫೆಸ್ಟಿಂಗ್.